ಇಲ್ಲಿ ಭಾಳ ಹೈಕಮಾಂಡ್ನ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಏನು ಚರ್ಚೆ ನಡೆದಿದೆ ಅಂತ ಗೊತ್ತಿಲ್ಲ. ನೆನ್ನೆನೇ ಎಲ್ಲ ಡಿಸ್ಕ್ಲೋಸ್ ಮಾಡಿದ್ದಾರೆ ಏನು ಚರ್ಚೆ ಆಗಿದೆ. ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ಏನೋ ಒಂದು ತೀರ್ಮಾನ ಮಾಡುತ್ತೆ. ಅದೇನೇ ತೀರ್ಮಾನ ಮಾಡಿದರೂ ಅದು ದೊಡ್ಡ ಮಟ್ಟದ ತೀರ್ಮಾನ ಆಗಿರುತ್ತೆ. ಏನು ತೀರ್ಮಾನ ಆಗಿದೆ ಅಂತ ಗೊತ್ತಿಲ್ಲ. ಸಾಕಷ್ಟು ಸಿಎಂ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಹ ಕರೆದಿದ್ದಾರೆ. ಅದೇನೋ ರಾಜೀನಾಮೆ ಕೊಡ್ತಕ್ಕಂಥದ್ದು ನಮಗೇನು ಮಾಹಿತಿ ಇಲ್ಲ. ನಾವು ಹೋಗಿದ್ದೋ ಬಂದಿದ್ದೀವಿ ಅಷ್ಟೇ. ರಾಜ್ಯಪಾಲ ಬಳಿ ಸಮಯ ಸಹ ಕೇಳಿದ್ದಾರೆ ಸರ್ ಸಿಎಂ ಅವರು. ಅದೇ ನೀವು ಹೇಳ್ಬೇಕು, ನಾವು ಈಗ ಗೊತ್ತಾಯಿದ್ದೀವಿ. ಹಾಂ ಸರ್, ಈ ಸಾಕಷ್ಟು ಒಂದು ಪೂಜೆ ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರಿಗೂ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒತ್ತಡ ಇದೆ. ತಾವು ಕೂಡ ರೇಸ್ನಲ್ಲಿದೆ. ನಾನು ಯಾವ ಸಚಿವ ಸ್ಥಾನದ ಆಕಾಂಕ್ಷೆನೂ ಅಲ್ಲ. ನನ್ನ ಕ್ಷೇತ್ರದ ಕೆಲಸ ಕಾರ್ಯಗಳು ಆದರೆ ಸಾಕು. ಅದೇ ನನಗೆ ಸಚಿವ ಸ್ಥಾನಕ್ಕಿಂತ ದೊಡ್ಡದು. ನಾನು ದೆಹಲಿಗೆ ಹೋಗಿದ್ದಿದ್ದು ನಿಜ. ದೆಹಲಿಗೆ ಹೋಗಿ ಕುತೂಹಲ, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಬ್ಬ ಪಕ್ಷದ ನಾನು ಭಾಳ ಹಳೆಯ ಕಾರ್ಯಕರ್ತ. ಈ ರಾಜಕೀಯ ವಿದ್ಯಮಾನ ನಡೀತಕ್ಕಂಥ ಸಂದರ್ಭದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ತಿಳಿದ ನೋಡಲಿಕ್ಕೆ ಹೋಗಿದ್ದಿದ್ದು. ನಮ್ಗೆ ಯಾರೂ ಕರೆದಿರಲಿಲ್ಲ. ಆವಾಗ ನಾವೇ ಪಾಲೇಟ್ರಾಗಿ ಹೋಗಿದ್ವಿ. ಬಟ್ ಅಲ್ಲಿ ಮೀಟಿಂಗ್ ನಡೆದಿದ್ದು ನಿಜ. ನಮ್ಮ ವರಿಷ್ಠರಾದಂಥ ರಾಹುಲ್ ಗಾಂಧಿರವರು, AICC ಅಧ್ಯಕ್ಷರು ಖರ್ಗೆ ಸಾಹೇಬರು, ವೇಣುಗೋಪಾಲ್ ಸಾಹೇಬರು, ಸುರ್ಜೇವಾಲಾ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ, DK ಶಿವಕುಮಾರ್ ಸಾಹೇಬರೆಲ್ಲ ಮಾತಾಡಿರೋದು ನಿಜ. ಸುದೀರ್ಘವಾಗಿ ಒಂದು 6 ಗಂಟೆಗಳ ಕಾಲ ನಾನು ಕಾಂಗ್ರೆಸ್ ಆಫೀಸ್ ಬಳಿ ಹೋಗಿದ್ದೆ. ಅವ್ರ ಬಳಿ 6-6:30ವರೆಗೂ ಮಾತಾಡೋದ್ರಲ್ಲಿ ಏನು ನಡೀತಾ ಇದೆ ಮಾತುಕತೆ, ಯಾರ ಜೊತೆ ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಕೆಳಗೆ ಇದ್ದವ್ರಿಗೆ ಎಳ್ಳಷ್ಟು ಕೂಡ ಕಿಂಚಿತ್ತೂ ಗೊತ್ತಾಗಲಿಲ್ಲ. ಸತ್ಯಾಂಶ ಫ್ಯಾಕ್ಟು. ಅವ್ರು ಕೆಳಗಡೆ ಬಂದು ಸುರ್ಜೇವಾಲಾನೂ ಇವರು ಪ್ರೆಸ್ ಮೀಟ್ ಮಾಡಿದ್ರು ವೇಣುಗೋಪಾಲ್ ಅವರು. ಅದಾದಮೇಲೆ ನಾವು DK ಶಿವಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಿದ್ರು. ಅವರು ನಮ್ಮ ಹತ್ರ ಏನು ಹೆಚ್ಚಿಗೆ ಮಾತಾಡಲಿಲ್ಲ. ಕಾಫಿ ಕುಡಿದು ಅವರು ಇನ್ನು ಅನ್ಯತಾ ಕಾರ್ಯಕ್ರಮಗಳ ಬಗ್ಗೆ ಬೇರೆಯವ್ರನ್ನ ಭೇಟಿ ಮಾಡೋ ಕಾರ್ಯಕ್ರಮ ಅದೇ ಅಂತೇಳಿ ಅವರು ತೆರಳಿದ್ರು. ಅವ್ರು ತೆರಳಾದ್ಮೇಲೆ ಏನು ಈಗ ಇಲ್ಲಿ ನೀವೇ ಹೇಳ್ತಾ ಇದ್ದೀರ ಬ್ರೇಕ್ಫಾಸ್ಟ್ ಇದು ಸಭೆ, ಕ್ಯಾಬಿನೆಟ್ ಸಭೆ ಕರೆದಿದ್ದಾರೆ. ಅಧಿಕೃತವಾಗಿ ಕರೆದಿರ್ತಕ್ಕಂಥದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವೇನಾದ್ರು ಹೇಳಿದ್ರೆ ಅದಕ್ಕೆ ಕರೆದಿರ್ಬೋದು. ಕರೆದಾಗ ನಾಳೆ ನೋಡಬೇಕು. ಏನು ಅವ್ರಿಗೆ ಸೂಚನೆ ಏನಾದ್ರು ಕೊಟ್ಟಿದ್ರೆ, ಮಾತಾಡಿದರೆ ಅದು CM DCM ಇಬ್ಬರು ಗೊತ್ತಿರ್ತದೆ. ಪಕ್ಷ ಏನು ತೀರ್ಮಾನ ತಗೊಂಡಿರ್ತದೋ ಅದಕ್ಕೆ ಅವರು ಬದ್ಧವಾಗಿರ್ತಾರೆ. ವರಿಷ್ಠಗಳ ತೀರ್ಮಾನ ನಡೆಯನ್ನು ನಾವು ಕಾರ್ಯಕರ್ತರಾಗಿ ಅನುಸರಣೆ ಮಾಡ್ತೀವಿ. ರಾಜ್ಯಪಾಲರಿಗೆ ಸಮಯ ಸಹ ಕೇಳಿದ್ದಾರೆ ಸರ್ ಸಿಎಂ ಅವರು ನಾಳೆ ಭೇಟಿಗೆ. ರಾಜ್ಯಪಾಲರಿಗೆ ಕೇಳಿರ್ಬೋದು. ಸೂಚನೆ ಇದೆಲ್ಲ ಒಂದು ಕಡೆ ಅಂದರೆ DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಕನಸು ಈಡೇರ್ತಾ ಇದೆ. ತುಂಬ ದಿನಗಳಿಂದ ಅವರ ಅಭಿಮಾನ ಆ ಕ್ಷೇತ್ರದ ಜನ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಅವ್ರಿಗೊಂದು ಆಗಲೇಬೇಕು ಅನ್ನೋ ಒತ್ತಾಯ ಕೇಳಬಹುದು. ಸೊ ಇದು ಕೂಡ ಮುಖ್ಯಮಂತ್ರಿಗಳ ಆಯ್ಕೆ ಪ್ರಕ್ರಿಯೆ ನನ್ನ ಪ್ರಕಾರ ಇನ್ನೂ ಪ್ರಾರಂಭ ಆಗಿಲ್ಲ. ಅದು ಅಂಥ ಸಂದರ್ಭ ಬಂದಾಗ ಪಕ್ಷದ ಶಾಸಕರುಗಳು, ನಮ್ಮ ವರಿಷ್ಠ ಅಂದರೆ ಹೈಕಮಾಂಡ್ ಸೇರಿ ಅದ್ರ ಬಗ್ಗೆ ಅದು ತೀರ್ಮಾನ ಆಗ್ತದೆ. ಅದ್ರ ಬಗ್ಗೆ ನಾನೇ ಅಧಿಕೃತವಾಗಿ ಹೇಳೋ ಮಟ್ಟದಲ್ಲಿ ನಾನೇನು ದೊಡ್ಡವನಲ್ಲ. ಅದಕ್ಕೆ ಸಂಬಂಧಪಟ್ಟಂಥವರು ಏನು ತೀರ್ಮಾನ ತಗೋಬೇಕು ಅದನ್ನು ನಡೆನುಡಿಗಳನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಆದಂಥ ವಿಧಿವಿಧಾನಗಳಿರ್ತವೆ. ಅವ್ರು ಏನು ವಿಧಿವಿಧಾನಗಳನ್ನು ಅನುಸರಣೆ ಮಾಡ್ತಾರೆ ಅದನ್ನು ನಾವು ಕಾದು ನೋಡಬೇಕು. ಸುರ್ಜೇವಾಲಾ ಅವರು ಸಹ ಬರ್ತಾ ಇದ್ದಾರೆ ಸರ್ 3 ಗಂಟೆಗೆ. ಸುರ್ಜೇವಾಲಾ ಸಾಹೇಬರು ಬರ್ತಾರೆ ಅಂತ ನಾನು ಪತ್ರಿಕೆಗಳಲ್ಲಿ ನೋಡಿದೆ. ಈಗೇನು ಬರ್ತಾ ಇದ್ದಾರಂತೆ. ಅವರು ಪಕ್ಷ ಒಬ್ಬ ಉಸ್ತುವಾರಿಯಾಗಿ ಅವ್ರು ಬರಲೇಬೇಕು. ಬೆಂಗಳೂರಿಗೆ ಬಂದು ಇಲ್ಲಿ ಪಕ್ಷದ ಶಾಸಕರು, ವರಿಷ್ಠರುಗಳನ್ನ ಭೇಟಿ ಮಾಡಿ ಹಲವಾರು ಇದೆ ಅಂತಲ್ಲ, ಹಲವಾರು ಮೊನ್ನೆ SIR ವಿಚಾರಕ್ಕೆ ಬಂದಿದ್ರು, ಇನ್ನೊಂದು ವಿಚಾರಕ್ಕೆ ಬಂದಿದ್ರು. ಈಗ ಯಾವ ವಿಚಾರಕ್ಕೆ ಬರ್ತಾ ಇದ್ದಾರೆ ಸುರ್ಜೇವಾಲಾ ಅವರು? ಅವ್ರು ಬಂದಮೇಲೆ ಅವ್ರನ್ನೇ ಕೇಳಿ. ಈಗ ಕಟೌಟ್ ಹಾಕಿದ್ದಾರೆ ಸರ್ ಸಾಕಷ್ಟು ಮುಂದಿನ CM DK ಅವರು ಅಂತೇಳಿ ಸಾಕಷ್ಟು ಜನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಾ ಇದೆ. ಅಭಿಮಾನಿಗಳು ಕೆಲವರು ನೀವು ಮಾಧ್ಯಮಗಳ ಬರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಂಡು ಆ ರೀತಿ ವರ್ತನೆ ಮಾಡ್ತಾ ಇರ್ಬೋದು. ಅದು ಮಾಡಿದರೆ ಸ್ವಲ್ಪ ಅದೇನು ಅವಶ್ಯಕತೆ ಇಲ್ಲ. ಅದು ಯಾಕಂದರೆ ಪಕ್ಷ ಏನು ತೀರ್ಮಾನ ತಗೋತದೋ ಅದ್ರ ಮೇಲೆ ನಾವು ಕಾರ್ಯಕರ್ತರು ನಾವು ಯಾವತ್ತೂ ಪಕ್ಷಕ್ಕೆ ನಿಷ್ಠೆ ಆಗಿರ್ಬೇಕು. ಅದು ತೆಗೆದುಕೊಳ್ಳೋಂಥ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ಬೇಕು. ಓಕೆ, ಥ್ಯಾಂಕ್ ಯು ಸರ್.